ಹಾಯ್ ವೆಲ್ಕಮ್ ಟು ಶಿಕ್ಷಣವಿ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ. ಎಸ್ ಮೈಸೆಲ್ಫ್ ಸುಬೇದ, ನನ್ನ ಹೆಸರು ಸುಬೇದ. ಈ ದಿನ ಈ ವಿಡಿಯೋದಲ್ಲಿ ನಾವು ಕಳೆದ ವರ್ಷ ಅಂದರೆ 2022ರ ಪ್ರಶ್ನೆ ಪತ್ರಿಕೆ ಬಗ್ಗೆ ಸಾಲ್ವ್ ಮಾಡ್ತಾ ಇದ್ದೀವಿ. ಎಸ್ ಟುಡೇ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಅಬೌಟ್ ದ ಲಾಸ್ಟ್ ಇಯರ್ಸ್ and the previous years question paper, that is 2022. Yes, before moving to video, if you like to get a more information about Murajis or Navodaya, just what you have to do means first you subscribe our channels. If you like means give a share and don't forget to give a like. ಯಾರೆಲ್ಲ ನಮ್ಮ ಚಾನಲ್ ಇಷ್ಟಪಡ್ತೀರಿ ಫಸ್ಟ್ ನೀವೇನು ಮಾಡಬೇಕು, ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಶೇರ್ ಮಾಡಿ. ಎಸ್ ಇವತ್ತು ನಾನು ಫಸ್ಟೇ ಹೇಳಿದೆ ನಿಮಗೆ ಕಾನ್ಸೆಪ್ಟ್ ನಾವು ಯಾವ್ದು ಮಾಡ್ತಾ ಇದ್ದೀವಿ ಅಥವಾ ಲಾಸ್ಟ್ ಇಯರಿಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಿದ್ದೀವಿ, ಅದು ಪರ್ಟಿಕ್ಯುಲರ್ಲಿ ಇಂಗ್ಲೀಷ್. ಎಸ್ ಈಗ ಹೋಗೋಣ ಇಂಗ್ಲೀಷಿಗೆ ಸಾಲ್ವ್ ಮಾಡೋಕ್ಕೆ. ಎಸ್ ಸಿ ಸೆಕ್ಷನ್ 2 ಅಂದರೆ ಪಾರ್ಟ್ 2 ಅದರಲ್ಲಿ ಪಾರ್ಟ್ 1 ವಿಲ್ ಬಿ ಕನ್ನಡ, ಪಾರ್ಟ್ 2 ವಿಲ್ ಬಿ ಇಂಗ್ಲೀಷ್. ಕ್ವಶನ್ಸ್ ಫಸ್ಟ್, read the following passage and answer the question set on it. In this question paper, first there will be a passage, first or last anything, but there will be a passage. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ಯಾಸೇಜ್ ಕೊಡ್ತಾರೆ. ಪ್ಯಾಸೇಜ್ ವಿಲ್ ಬಿ ವೆರಿ ಕ್ವೈಟ್ ಈಸಿ. ಎಸ್ ಲೆಟ್ ಮಿ ರೀಡ್ ಅ ಪ್ಯಾಸೇಜ್. ಫಸ್ಟ್ ನನಗೆ ಪ್ಯಾಸೇಜ್ ಓದೋಣ. ನರೇಂದ್ರ ವಾಸ್ born on January 1863. His parents were Vishwanath Datta and Bhuvaneshwari Devi. They gave him the name Narendra Datta. He was sent to a school at the age of 6. He read stories from Ramayana and Mahabharata. He had a desire to study more and become a scholar. He wanted to see God. Later, he met his real guru, Ramakrishna Paramahamsa, and experienced God. He stayed with Ramakrishna Paramahamsa for a few years. Then he became a wandering monk visiting different places in India. ಸೊ ಇಂಡಿಯಾ ಇದು ನೋಡಿ ಎಷ್ಟು ಸಣ್ಣ ಇದೆಯಲ್ಲ ಪ್ಯಾಸೇಜು, ತುಂಬ ಶಾರ್ಟ್ ಪ್ಯಾಸೇಜ್ ಇದು, ಅಷ್ಟೇನು ಕಷ್ಟ ಇಲ್ಲ ಬಿಕಾಸ್ ಆನ್ಸರ್ ಈಸ್ ಎವ್ರಿಥಿಂಗ್ ದೇರ್ ಓನ್ಲಿ. ಫಸ್ಟ್ ಲೆಟ್ ಅಸ್ ಸಿ ದ ಎಕ್ಸ್ಪ್ಲನೇಷನ್ ಆಫ್ ಪ್ಯಾಸೇಜ್ ಎಕ್ಸ್ಪ್ಲೇಷನ್ ನೋಡೋಣ. ನರೇಂದ್ರ ವಾಸ್ born on January. ನರೇಂದ್ರ ಅವರು ಯಾವತ್ತು ಜನವರಿ ತಿಂಗಳಲ್ಲಿ ಹುಟ್ಟಿದ್ರು. ಇಯರ್ 1863 ಅಂದರೆ 1863ರಲ್ಲಿ. ಈಸ್ ಪೇರೆಂಟ್ಸ್ ವೇರ್ ವಿಶ್ವನಾಥ ದತ್ತ ಆ್ಯಂಡ್ ಭುವನೇಶ್ವರಿ ದೇವಿ. ಅವರ ಪೋಷಕರು ಯಾರು? ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿ. ದೇ ಗೇವ್ ಹಿಮ್ ದ ನೇಮ್ ನರೇಂದ್ರ ದತ್ತ. ಅಂದರೆ ಅವರ ತಂದೆ ಮತ್ತು ತಾಯಿ ಅವ್ರಿಗೆ ಏನು ಮಾಡಿದ್ರು, ಅವರಿಗೆ ನರೇಂದ್ರನಾಥ್ ದತ್ತ ಅನ್ನೋ ಒಂದು ಹೆಸರನ್ನು ಇಟ್ಟಿದ್ದರು. ಹಿ ವಾಸ್ ಸೆಂಟ್ ಟು ಸ್ಕೂಲ್ ಎಟ್ ದ ಏಜ್ ಆಫ್ 6. ಅಂದರೆ 6 ವಯಸ್ಸಿರತ್ತಿಗೆ ಅವ್ನಿಗೆ ಏನು ಮಾಡ್ತಿದ್ರು, ಅವ್ರನ್ನ ಶಾಲೆಗೆ ಕಳಿಸ್ತಾ ಇದ್ರು. ಹಿ ರೆಡ್ ಸ್ಟೋರೀಸ್ ಫ್ರಮ್ ರಾಮಾಯಣ ಆ್ಯಂಡ್ ಮಹಾಭಾರತ. ರಾಮಾಯಣ ಮತ್ತು ಮಹಾಭಾರತದಲ್ಲಿ ಬರುವ ಕಥೆಗಳನ್ನು ಏನು ಮಾಡ್ತಿದ್ರು, ಅವರು ಓದ್ತಾ ಇದ್ರು, ಅದ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊತಾನೂ ಇದ್ರು. ಈ ಹ್ಯಾಡ್ ಅ ಡಿಸೈರ್ ಟು ಸ್ಟಡಿ ಮೋರ್ ಆ್ಯಂಡ್ ಬಿಕಮ್ ಅ ಸ್ಕಾಲರ್. ಎಸ್ ಅವ್ರಿಗೆ ಆಸೆ ಏನಂತ, ಡಿಸೈರ್ ಅಂತ ಹೇಳಿದ್ರೆ ವಿಶ್, ಆಸೆ. ಅವ್ರಿಗೇನು ಆಸೆ ಇತ್ತಂತ ಹೇಳಿದ್ರೆ ಇನ್ನೂ ಜಾಸ್ತಿ ಓದಬೇಕು, ಈಗ ಎಷ್ಟು ಓದಿದ್ರೆ ಸಾಲಲ್ಲ, ಇನ್ನೂ ಜಾಸ್ತಿ ಓದಬೇಕು, ಆ ವಿಷಯ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಬೇಕು ಅನ್ನೋದು ಒಂದು ಆಸೆ ಇತ್ತು ಅವರಿಗೆ. ಆ್ಯಂಡ್ ಬಿಕಮ್ ಅ ಸ್ಕಾಲರ್. ಸ್ಕಾಲರ್ ಅಂದರೆ ವಿದ್ವಾಂಸ ಅಂತ ಕನ್ನಡದಲ್ಲಿ ಕರಿತೀವಿ ನಾವು. ಸ್ಕಾಲರ್ ಅಂದರೆ ವಿದ್ವಾಂಸ. ಓಕೆ, ನೆಕ್ಸ್ಟ್ ಈ ವಾಂಟೆಡ್ ಟು ಸಿ ಗಾಡ್. ಅವ್ರಿಗೆ ಒಂದೇ ಒಂದು ಆಸೆ ಇತ್ತು, ಏನಂತೇಳಿ ದೇವ್ರನ್ನ ನಾನು ನೋಡಬೇಕನ್ನೋ ಆಸೆ. ಯಾರಿಗೆ? ನರೇಂದ್ರನಾಥ್ ದತ್ತ. ಲೇಟರ್ ಈ ಮೆಟ್ ಈಸ್ ರಿಯಲ್ ಗುರು ರಾಮಕೃಷ್ಣ ಪರಮಹಂಸ. ಅವ್ರೇನು ಮಾಡಿದ್ರು, ಅವ್ರಿಗೊಬ್ರು ಗುರು ಇದ್ದರು. ಗುರು ಯಾರಿಗೆ? ನರೇಂದ್ರ ಅವರಿಗೊಬ್ರು ಗುರು ಇದ್ದರು. ಗುರುವ ಹೆಸರು ಈಸ್ ಅ ಗುರು ನೇಮ್ ಈಸ್ ರಾಮಕೃಷ್ಣ ಪರಮಹಂಸ. and experienced God. He had an experience of seeing a God. He stayed with Ramakrishna Paramahamsa for a few years. ಅವರು ರಾಮಕೃಷ್ಣ ಪರಮಹಂಸನ ಜೊತೆಗೆ ಏನು ಮಾಡ್ತಿದ್ರು, ಕೆಲವೊಂದು ವರ್ಷದ ಜೊತೆಗೆ ಅವ್ರು ಕೆಲಸ ಮಾಡ್ತಾ ಇದ್ರು. Then he became a wandering monk visiting the different places in India.
ಎಸ್ ದ್ಯಾನ್ ಹೀ ಅಂತ ಹೇಳಿದರೆ ನರೇಂದ್ರನಾಥ ಹ್ಯಾಸ್ ಬಿಕಮ್ ಅ ವಾಂಡರಿಂಗ್ ಅಂದರೆ ಅಲೆದಾಡುವ ಸನ್ಯಾಸಿ ಅಂತ ಕರಿತೀವಿ ನಾವು. ವಾಂಡರಿಂಗ್ ಮಾಂಕ್ ಅಂತ ಹೇಳಿದರೆ ಅಲೆದಾಡುವ ಸನ್ಯಾಸಿ. ಅವ್ರೇನು ಮಾಡಿದರು, ವಿಸಿಟಿಂಗ್ ಡಿಫ್ರೆಂಟ್ ಪ್ಲೇಸಸ್ ಇನ್ ಇಂಡಿಯಾ. ಭಾರತದಲ್ಲಿ ಯಾವುದ್ಯಾವುದು ಜಾಗಗಳಿತ್ತು ಆ ಜಾಗಕ್ಕೆಲ್ಲ ಅವ್ರು ಏನು ಮಾಡ್ತಿದ್ರು, ಭೇಟಿ ಕೊಡ್ತಾಯಿದ್ರು. ಇದು ನಿಮ್ಮ ಪಠ್ಯ ಪುಸ್ತಕದಲ್ಲೂ ಇದೆ. ಈವನ್ ಯು ಆರ್ ಹ್ಯಾವಿಂಗ್ ಅಸ್ ಇನ್ ದ ಸಿಲೆಬಸ್ ಆಲ್ಸೋ. ಸೇಮ್ ಪ್ಯಾಸೇಜಸ್ ಇಸ್ ದೇರ್ ಇನ್ ಯೋರ್ ಸಿಲೆಬಸ್ ಆಲ್ಸೋ. ಇಟ್ಸ್ ಅ ಕ್ವೈಟ್ ಡೆಡ್ ಈಸಿ ಪ್ಯಾಸೇಜ್, ತುಂಬ ಈಸಿ ಇದೆ. ಲೆಟ್ಸ್ ಸಿ ದ ಕ್ವೆಶನ್ಸ್ ರಿಲೇಟೆಡ್ ಟು ದಿಸ್ ಅ ಪ್ಯಾಸೇಜ್. ಈ ಪ್ಯಾಸೇಜಿಗೆ ಸಂಬಂಧಪಟ್ಟಿದ ಕ್ವೆಶನ್ ನೋಡೋಣ. ಎಸ್, ಸೊ ನರೇಂದ್ರ ವಾಸ್ born in, ನೋಡಿ ಆಪ್ಷನ್, ನರೇಂದ್ರ ವಾಸ್ born in ಆಪ್ಷನ್ ಎ 1864, ಆಪ್ಷನ್ ಬಿ 1863, ಆಪ್ಷನ್ ಸಿ 1865, ಆಪ್ಷನ್ ಡಿ 1816. ಕ್ವಶನ್ ಏನು ಕೇಳ್ತಿದ್ದಾರೆ, ನರೇಂದ್ರರು ಯಾವ ವರ್ಷದಲ್ಲಿ ಜನಿಸಿದಂತ ಕೇಳಿದಾರಲ್ವಾ. ಎಸ್, ನಮ್ಮ ಆಪ್ಷನ್ನು ಅದು ನೋಡಿ, ನರೇಂದ್ರ ವಾಸ್ ಬಾರ್ನ್ ಆನ್ ಜನವರಿ 1863 ಅಲ್ವಾ. ಇಯರ್ ಎಷ್ಟು ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಈ ವಾಸ್ ಬಾರ್ನ್ ಇನ್ ದ ಇಯರ್ 1863, ವಿಚ್ ಇಸ್ ದ ರೈಟ್ ಆನ್ಸರ್. ದ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ಸೆಕೆಂಡ್. ಕ್ವೆಶನ್ ಸೆಕೆಂಡ್ ಓದೋಣ ಈಗ. ಎಸ್, ನರೇಂದ್ರ ರೆಡ್ ಸ್ಟೋರೀಸ್ ಫ್ರಮ್ ರಾಮಾಯಣ ಬಿಫೋರ್ ಈ ಮೀಟ್ ರಾಮಕೃಷ್ಣ ಪರಮಹಂಸ. ದ ಅಂಡರ್ಲೈನ್ ವರ್ಬ್ ಇಂಡಿಕೇಟ್ಸ್. ಇಲ್ಲಿ ಗ್ರಾಮರಿಗೆ ಸಂಬಂಧಪಟ್ಟ ಕೇಳಿದ್ದಾರೆ, ವ್ಯಾಕರಣಕ್ಕೆ ಸಂಬಂಧಪಟ್ಟ ಕೇಳಿದ್ದಾರೆ. ದೇ ಹ್ಯಾವ್ ಆಸ್ಕ್ಡ್ ದ ಕ್ವೆಶನ್ಸ್ ರಿಲೇಟೆಡ್ ಟು ದ ಗ್ರಾಮರ್. Narendra read stories from Ramayana before he underlined word is met. So Ramakrishna Paramahamsa, the underlined verb indicates. First, ಈ ವರ್ಡ್ ಯಾವ ಟೆನ್ಸಸ್ ಅಲ್ಲಿ ಇದೆ ನಿಮಗೆ ಗೊತ್ತಾಗಿರಬೇಕು. ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್, ಪಾಸ್ಟ್ ಟೆನ್ಸ್ ಅಂತ ಕರಿತೀವಿ ನಾವು ಟೆನ್ಸಸ್ ಅಲ್ಲಿ. ಲೆಟ್ಸ್ ಸಿ ದ ಆಪ್ಷನ್ಸ್. ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್, past tense and conditional future tense. Now first you have to read the sentence and only you are able to answer the questions. First ಕೊಟ್ಟಿರೋ ವಾಕ್ಯ ಓದಬೇಕು. ನರೇಂದ್ರ read stories from Ramayana before he met Ramakrishna Paramahamsa. So the sentence is in, ಅವರು ಏನು ಮಾಡಿದರು, ರಾಮಾಯಣದಲ್ಲಿ ಬರುವ ಕಥೆಗಳನ್ನೆಲ್ಲ ಫಸ್ಟ್ ಓದಿದ್ರು, ಆಮೇಲೆ ಅವ್ರು ಪರಮಹಂಸನ ಭೇಟಿಯಾದರು. ಇಲ್ಲಿ ಯರ್ ಮೆಟ್ ದೇ ಆಗಿ ಒಂದು ಟೆನ್ಸ್ ಗೋಸ್ ಟು ಸಿ ದಟ್ ಈಸ್ ದ ಪಾಸ್ಟ್ ಟೆನ್ಸ್. ಓಕೆ, ಆನ್ಸರ್ ಯಾವುದಾಗುತ್ತೆ, ಪಾಸ್ಟ್ ಟೆನ್ಸ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್, he became a wandering monk. ನಾನು ಹೇಳಿದೆ ನಿಮಗೆ, ವಾಂಡರಿಂಗ್ ಅಂತ ಹೇಳಿದರೆ ವಾಂಡರಿಂಗ್ ಮಾಂಕ್ ಮೀನ್ಸ್ ಅಲೆದಾಡುವ ಸನ್ಯಾಸಿ. ಸೊ ದ ಅಂಡರ್ಲೈನ್ ವರ್ಡ್ ಈಸ್ ಆಪ್ಷನ್ ಎ, ಅ ನೌನ್, ಅ ಪ್ರನೌನ್, ಅನ್ ಅಡ್ವರ್ಬ್, ಆ್ಯನ್ ಆಡ್ಜೆಕ್ಟಿವ್. ವಾಟ್ ಆರ್ ದೀಸ್? ಇದೆಲ್ಲ ಏನು? ಅ ನೌನ್, ಅ ಪ್ರನೌನ್, ಅ ವರ್ಬ್, ಆಡ್ಜೆಕ್ಟಿವ್, ಇದೆಲ್ಲ ಅ ಪಾರ್ಟ್ಸ್ ಆಫ್ ಅ ಸ್ಪೀಚ್ ಅಂತ ಕರಿತೀವಿ ಅಲ್ವಾ. ಫಸ್ಟ್, how many parts of speech? 8 parts of speech ಇದೆ, ನಿಮಗೆ ಗೊತ್ತಿದೆ ಆಲ್ರೆಡಿ. ಫಸ್ಟ್ ಒನ್ ಇಸ್ ಅ ನೌನ್, ಪ್ರನೌನ್, adjective, verb, adverb, conjunction, preposition, and the last one is the interjection. They given a 4 option for us. ನಮಗೆ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. Noun. First, what is a noun? Yes, a noun is nothing but a naming word ಅಂತ ಕರಿತೀವಿ. ಎಸ್, ನೌನ್ ಈ ಕನ್ನಡದಲ್ಲಿ ನಾವು ನಾಮಪದ ಅಂತ ಕರಿತೀವಿ. Okay, a noun is nothing but a naming word which indicates a name of a person, place, things, animals. It may be living things or a non-living things. Next, a pronoun. A pronoun is a word which is used instead of a noun. ನಾಮಪದನ ಬದಲಾಗಿ ಬಳಸುವ ಪದವೇ ಯಾವುದಾದ್ರು ಪ್ರನೌನ್ ಅಂತ ಕರಿತೀವಿ. ನೆಕ್ಸ್ಟ್, an adverb. An adverb is a word which modifies a verb. ಅಂದರೆ ಕ್ರಿಯೆ ಪದವನ್ನು ಮಾಡಿಫೈಡ್ ಮಾಡೋದು ಯಾವುದದು? adverb. Next is an adjective.
An adjective is a word which tells more about a verb and which tells more about a noun and a pronoun, which describes about a noun or a pronoun. ನಾಮಪದ ಮತ್ತು ಪ್ರನೌನ್ ಡಿಸ್ಕ್ರೈಬ್ ಮಾಡೋದು ಯಾವುದದು ಆಡ್ಜೆಕ್ಟಿವ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಪ್ರಶ್ನೆ ಏನು ಹೇಳಿದ್ದಾನೆ, he become a wandering monk. So first of all, about he means about Narendranath Datta, they are describing that he is a wandering monk. ಇಲ್ಲಿ ಏನು ಹೇಳ್ತಿದ್ದೆ ಅಂತ ಹೇಳಿದ್ರೆ, ನರೇಂದ್ರನಾಥ್ ದತ್ತ ಯಾವ ಥರ ಇದ್ದರು ಅಂತ ಇಲ್ಲಿ ವಿಶ್ಲೇಷಣೆ ಮಾಡ್ತಿದ್ದಾರೆ. he is becoming a wandering monk. It tells about adjective. Adjective is a word which describes about a noun or a pronoun ಅಂತ ಕರಿತೀವಿ. Okay, because he is a pronoun, here is there, he become a wandering monk. Monk is an common noun ಅಂತ ಕರಿತೀವಿ. So wandering, it is describing about what Narendra is a wandering. Wandering is an adjective. Adjective is nothing but a describing verb. I describe whichever noun or a pronoun. Yes. Next, Narendranath had a desire. Option A, option A, see God. Option B, become God. Option C, question God. Option D, conquer. ಸೊ ಅವರಿಗೊಂದು ಆಸೆ ಇತ್ತು. ಏನು ಆಸೆ ಇತ್ತು? ನರೇಂದ್ರನಾಥ್ ದತ್ತ ಹ್ಯಾಡ್ ಅ ಡಿಸೈರ್ ಟು ಸಿ ಗಾಡ್, ಗಾಡನ್ ದೇವರನ್ನು ನೋಡಲು. ಟಿ ಬಿಕಮ್ ಅ ಗಾಡ್, ದೇವ್ರ ಆಗಲು. ನೆಕ್ಸ್ಟ್ ಕ್ವಶನ್ ಅ ಗಾಡ್, ದೇವರಿಗೆ ಪ್ರಶ್ನೆ ಕೇಳಲು. ಕಾಂಕರ್, ದಾಳಿ ಮಾಡಲು. ಅಲ್ಲಲ್ಲ, ಅವ್ರಿಗೊಂದೇ ಒಂದು ಆಸೆ ಇತ್ತು, ಏನು? ಟು ಸಿ ಗಾಡ್, ದೇವರನ್ನು ನೋಡಲು. ಇಟ್ ಈಸ್ ಅವರ್ ಆನ್ಸರ್ ಈಸ್ ಆಪ್ಷನ್ ಎ, ಟು ಸಿ ಗಾಡ್. ದೆನ್ ಫಿಫ್ತ್ ಕ್ವಶನ್, let's see fifth question. One minute. Yes, fifth question, write the opposite of the word heavy. ಇಲ್ಲೇನು ಕೇಳಿದ್ದಾನೆ? ಹೆವಿ ಕೇಳಿದ್ದಾರೆ. ಅಪೋಸಿಟ್ ವರ್ಡ್ ಆಫ್ ಅ ಹೆವಿ. ಒನ್ ಸೆಕೆಂಡ್, ಲೆಟ್ ಮಿ ರೈಟ್ ಆನ್ಸರ್ ಫಾರ್ ದಿಸ್. ನಾನು ಇನ್ನೊಂದ್ಸಲ ಆನ್ಸರ್ ಚೆಕ್ ಮಾಡ್ತೇನೆ. ಸಿ ಫಾರ್ ಫಸ್ಟ್ ಒನ್ ಆಪ್ಷನ್ ವಿ ಆರ್ ಹ್ಯಾವಿಂಗ್ ಎ. Narendranath was born in the year 1863. Narendranath read the story from Ramayana before he meet Ramakrishna Paramahamsa. The underlined verb indicates which tense it is, that past tense. Next, he become a wandering monk. The underlined word is a noun, a pronoun, an adverb. It is an adjective. Next one, Narendranath Datta had a desire. The answer is to see God. The last question in the passage really last question, write the opposite of the word heavy. What is the meaning of opposite? Opposite ಅಂದ್ರೆ ವಿರುದ್ಧಾರ್ಥಕ ಪದ ಅಂತ ಕೇಳಿದ್ದಾರೆ. ನಮಗೆ ಇಲ್ಲಿ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ. ಆಪ್ಷನ್ ಎ, warm. Option B, light. Option C, bright. Option D, living. So ಇಲ್ಲಿ ಫಸ್ಟ್ ಲೆಟ್ಸ್ ಸಿ ದ ಮೀನಿಂಗ್. ಇದ್ರ ಬಗ್ಗೆ ಅರ್ಥ ತಿಳ್ಕೊಳ್ಳೋಣ. ವಾಮ್ ಅಂದ್ರೇನು? ಬೆಚ್ಚಗೆ, ಉಗುರು ಬೆಚ್ಚಗೆ ಅಂತ ಕರಿತೇವೆ. ನೆಕ್ಸ್ಟ್ ಲೈಟ್, ಹೊಳಪು. ನೆಕ್ಸ್ಟ್ ಬ್ರೈಟ್, ಬ್ರೈಟ್ ಅಷ್ಟು ನಿಮಗೆ ಹೊಳಪಿ ಥರನೇ ಬರುತ್ತೆ. ನೆಕ್ಸ್ಟ್ ಲಿವಿ ಮೀನ್ಸ್ ಲಾ. ಇಲ್ಲಿ ಹೆವಿ ಅಂದರೆ ಜಾಸ್ತಿ ಅಂತ ಕರಿತೀವಿ ಅಲ್ವಾ? ಹೆವಿ, ದ ಹೆವಿ ಮೀನಿಂಗ್ ಈಸ್ ಲೈಟ್. ಲೈಟ್ ಅಂದರೆ ಕಡಿಮೆ ಅಂತ ಕರಿತೀವಿ, ಲೈಟ್. ಓಕೆ, ಇಟ್ಸ್ ಟೂ ಲೈಟ್. ಸೊ ದ ಆಪ್ಷನ್ ಬಿ ಕಮ್ಸ್ ಹಿಯರ್, ಲೈಟ್. ನೆಕ್ಸ್ಟ್ ಕ್ವಶನ್, ಹಗೂರ ಅಂತ ಕರಿತೀವಲ್ವ ಕನ್ನಡದಲ್ಲಿ ನಾವು, ಹಗೂರ ಅಂತಲೂ ಕರಿತೀವಿ. ದ ಹೆವಿ, ದ ಆನ್ಸರ್ ಕಮ್ಸ್ ಲೈಟ್ ಫಾರ್ ಅಸ್. Next, 26th question. Let's see 26th question. Okay. Yes. Write the past tense of teach. ಇಲ್ಲೇನು ಕೇಳಿದ್ದಾನೆ? Past tense of a teach ಕೇಳಿದ್ದಾರೆ.
ಟೀಚ್ ಅಂದರೆ ಏನು? ಟೀಚ್ ಅಂದರೆ ಗೊತ್ತಿದೆ ನಿಮಗೆ, ಹೇಳಿಕೊಡುವುದು ಅಂತ ಕರಿತೇವೆ. ರೈಟ್ ದ ಪಾಸ್ಟ್ ಟೆನ್ಸ್ ಆಫ್ ಟೀಚ್. ಆಪ್ಷನ್ ಎ ಟೀಚ್ಡ್, ಆಪ್ಷನ್ ಬಿ taught, ಆಪ್ಷನ್ ಬಿ ಸಿ ಥಾಟ್, ಆಪ್ಷನ್ ಡಿ ಥಾಟ್. ಇಲ್ಲಿ ನೋಡಿ, ದ ತ್ರೀ ಬಿ ಸಿ ಡಿ ಇಸ್ ಹ್ಯಾವಿಂಗ್ ಅ ಸೇಮ್ ಪ್ರೊನೌನ್ಸಿಯೇಷನ್. ಬಿ ಸಿ ಡಿಗೆ ಸೇಮ್ ಪ್ರೊನೌನ್ಸಿಯೇಷನ್ ಇದೆ, ಆದರೆ ದ ಸ್ಪೆಲ್ಲಿಂಗ್ಸ್ ಆರ್ ಚೇಂಜ್. ಇಸ್ ಇಟ್? ವರ್ಡ್ಸ್ ಆರ್ ಚೇಂಜ್, ಲೆಟರ್ಸ್ ಆರ್ ಚೇಂಜ್. ಸ್ಪೆಲ್ಲಿಂಗ್ ಚೇಂಜ್ ಇದೆ, ಲೆಟರ್ಸು ಚೇಂಜ್ ಇದೆ, ಪ್ರೊನೌನ್ಸಿಯೇಷನ್ ಈಸ್ ಸೇಮ್. Question what they asked, write the past tense of teach. Tenses, the main three tenses, present, past, future. The tenses we are having total 12 tenses. The main tenses are present, past and future. Further it is divided into 12 tenses. ನಮಗೆ ಇಲ್ಲಿ ಕೇಳಿದ ಒಂದೇ ಒಂದು ಪ್ರಶ್ನೆ past. Yes, what is the meaning of present tense? The incidents which happens today, now, present. ಅಂದರೆ ಈಗ ಈ ಕ್ಷಣದಲ್ಲೇ ಆಗೋದಕ್ಕೆ ನಾವೇನಂತ ಕರಿತೀವಿ? ಪ್ರೆಸೆಂಟ್. ಪಾಸ್ಟ್, ದ ಥಿಂಗ್ಸ್ ವಿಚ್ ಹಸ್ ಹ್ಯಾಪನ್ ಲಾಸ್ಟ್, ಪ್ರೀವಿಯಸ್, ಎಸ್ಟರ್ಡೇ, ಅದಕ್ಕೆ ನಾವು ಪಾಸ್ಟ್ ಅಂದರೆ ನಿನ್ನೆ ಆಗಿರೋ ಸಂಭವಕ್ಕೆ ನಾವೇನಂತ ಕರಿತೀವಿ? ಪಾಸ್ಟ್ ಅಂತ ಕರಿತೀವಿ. ಫ್ಯೂಚರ್, ದ ಥಿಂಗ್ಸ್ ವಿಚ್ ಆರ್ ಗೋಯಿಂಗ್ ಟು ಹ್ಯಾಪನ್ ಶುಡ್ ಹ್ಯಾಪನ್, ಅದು ಅಂದರೆ ಇನ್ನು ಮುಂದಕ್ಕೆ ಆಗಬೇಕು, ಅದಕ್ಕೆ ನಾವು ಹೇಳದೆ ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಭೂತಕಾಲ ಮತ್ತು ಭವಿಷ್ಯತ್ ಕಾಲಗಳೇ ಹೇಳ್ತಾರೆ. ಇಲ್ಲಿ ನಮಗೆ ಕಾಲಗಳು ಕೊಟ್ಟಿದ್ದಾರೆ, ಕಾಲಗಳು ಕೊಟ್ಟಿಲ್ಲ, ಕಾಲಗಳಿಗೆ ಸಂಬಂಧಪಟ್ಟಿದ್ದ ವರ್ಡ್ಸ್ ಕೊಟ್ಟಿದ್ದಾರೆ, ಅದನ್ನು ನಾವು ಕರೆಕ್ಟ್ ಆನ್ಸರ್ ಬರೀಬೇಕು. ಎಸ್, ಪ್ರಶ್ನೆ ರೈಟ್ ದ ಪಾಸ್ಟ್ ಟೆನ್ಸ್ ಆಫ್ ಟೀಚ್ ಕೇಳಿದ್ದಾರೆ. ಟೀಚರ್, ಟೀಚ್ಡ್, ಥಾಟ್, ಥಾಟ್, ಥಾಟ್. ಇದು ವೆರಿ ಈಸಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ ಆನ್ಸರು, ಆಲ್ರೆಡಿ ನಿಮಗೆ ಆನ್ಸರ್ ಗೊತ್ತಾಗಿದೆ. ದ ಆನ್ಸರ್ ಈಸ್ ಥಾಟ್. ಥಾಟ್ ಸ್ಪೆಲ್ಲಿಂಗ್ TAUGHT, ಥಾಟ್. ಓಕೆ, ಎಸ್. ಟೀಚ್ಡ್ ಬರಲ್ಲ, ಟೀಚರ್ ಇಟ್ ಗೋಸ್ ಟು ಪಾರ್ಟ್ ಪಾರ್ಟಿಸಿಪಲ್. ನೆಕ್ಸ್ಟ್ ಹಿಯರ್ ಥಾಟ್ ಮೀನ್ಸ್ ಅ ಡ್ರಿಂಕ್, ಅ ಡ್ರಿಂಕ್. ಹಿಯರ್ ಥಾಟ್ ಮೀನ್ಸ್ ಹೇಳಿಕೊಟ್ಟಿದ್ದು. ನೆಕ್ಸ್ಟ್ ಹಿಯರ್ ಅ ಥಾಟ್ ಮೀನ್ಸ್ ರನ್, ಇದಕ್ಕೆ ರನ್ ಅಂತ ಅರ್ಥ, ಇದಕ್ಕೆ ನಾವು ಆ ಡ್ರಿಂಕ್ ಅಂತ ಯೂಸ್ ಮಾಡ್ತೀವಿ. ನಮಗೆ ಕೇಳಿದ ಪ್ರಶ್ನೆ ಏನು? ರೈಟ್ ದ ಪಾಸ್ಟ್ ಟೆನ್ಸ್ ಆಫ್ ಟೀಚ್. ದ ಆನ್ಸರ್ ಈಸ್ ಸಿ, ದಟ್ ಈಸ್ ಸಾರಿ, ದ ಆನ್ಸರ್ ಈಸ್ ಫಾರ್ ಎಸ್ ಥಾಟ್, ದಟ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್ ರೈಟ್ ದ ಅಪೋಸಿಟ್ ಜೆಂಡರ್ ಆಫ್ ಲಯನ್. ಎಸ್, ಇಲ್ಲಿ ನಿಮಗೆ ಜೆಂಡರ್ ಕೇಳಿದ್ದಾರೆ, ಲಿಂಗಗಳು ಅಂತ ಕನ್ನಡದಲ್ಲಿ ಕರಿತೀವಿ ನಾವು. ಇನ್ ಇಂಗ್ಲೀಷ್ ವಿ ಆರ್ ಯೂಸಿಂಗ್ ಅ ಜೆಂಡರ್, ಕನ್ನಡದಲ್ಲಿ ಲಿಂಗಗಳು ಅಂತ ಕರಿತೀವಿ. ಎಸ್, ವಿ ಆರ್ ಹ್ಯಾವಿಂಗ್ ಇನ್ ಲ್ಯಾಂಗ್ವೇಜ್, ಇನ್ ಇಂಗ್ಲೀಷ್ ವಿ ಆರ್ ಹ್ಯಾವಿಂಗ್ 4 types of gender: masculine gender, feminine gender, common gender and neuter gender. Yes, masculine gender is referred to a male gender. ಪುರುಷರಿಗೆ ಹೇಳಿದ ಜೆಂಡರ್ ಏನು ಅಂತ ಕರಿತೀವಿ ನಾವು, ಅದಕ್ಕೆ ಮಸ್ಕುಲೈನ್ ಜೆಂಡರ್ ಕರಿತೀವಿ. ಫೆಮಿನಿಯನ್ ಜೆಂಡರ್ ಇಸ್ ರೆಫರ್ ಟು ದ ಫೀಮೇಲ್ ಜೆಂಡರ್, ಸ್ತ್ರೀಲಿಂಗ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಕಾಮನ್ ಜೆಂಡರ್ ವಿಚ್ ಟೆಲ್ಸ್ ಅಬೌಟ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್. ನೆಕ್ಸ್ಟ್ ಒನ್ ಈಸ್ ನ್ಯೂಟರ್ ಜೆಂಡರ್. ನ್ಯೂಟರ್ ಜೆಂಡರ್ ಇಸ್ ರೆಫರ್ ಟು ಅ ಥಿಂಗ್, ವಸ್ತುಗಳಿಗೆ ಬಗ್ಗೆ ಹೇಳಿದೆ, ಅದು ಏನಂತ ಕರಿತೀವಿ? ನ್ಯೂಟರ್ ಜೆಂಡರ್ ಅಂತ ಕರಿತೀವಿ. ಎಸ್, ಇಲ್ಲಿ ಲಯನ್ಸ್ಗೆ ಲೆಟ್ಸ್ ಸಿ ದ ಕ್ವಶನ್ಸ್. ರೈಟ್ ದ ಅಪೋಸಿಟ್ ಜೆಂಡರ್ ಆಫ್ ಲಯನ್. ಲಯನ್ನ ಜೆಂಡರ್ ಕೇಳಿದ್ದಾರೆ. ಓಕೆ, ಸೊ ದೇ ಆಸ್ಕ್ಡ್ ಫಾರ್ ಅಸ್ ದ ಲಯನ್. ವಾಟ್ ಇಸ್ ದ ಜೆಂಡರ್? ಸಿ ಹಿಯರ್, ಲಯನ್ ಇಸ್ ಲಯನ್ಸ್, ಲಯನ್ಸ್, ಲಯನ್ಸ್. ಎಸ್, ಕನ್ನಡದಲ್ಲಿ ಸಿಂಹದ ಲಿಂಗ ಯಾವುದು ಅಂತ ಕೇಳ್ತೀವಲ್ವಾ? ಎಸ್, ಯಾವ್ದು ಆನ್ಸರ್? ಸಿಂಹಿಣಿ ಅಲ್ವಾ? ಹಾಗಾದರೆ ಇಂಗ್ಲೀಷಲ್ಲಿ ಆನ್ಸರ್ ಯಾವುದಾಗುತ್ತೆ? ಸಿ, ಲಯನೆಸ್, ಲಯನ್ಸ್, ಲಯನ್ಸ್, ಲಯನ್ಸ್. ಇಟ್ ಈಸ್ ದ ಮೇಲ್ ಜೆಂಡರ್. ಲಯನ್ ಈಸ್ ಅ ಮೇಲ್ ಜೆಂಡರ್. ಓಕೆ, ಇದು ಮೇಲ್ ಜೆಂಡರ್ ಆಗಿರುತ್ತೆ, ಇದಕ್ಕೆ ಫೀಮೇಲ್ ಜೆಂಡರೇ ಲಯನಿಸ್ ಅಂತ ಕರಿತೀವಿ. ಇಲ್ಲಿ ಲಯನ್ಸ್ ಅಂತ ಕೊಟ್ಟಿದ್ದಾರೆ. ನೋ, ಇಟ್ ಈಸ್ ನಾಟ್ ಆನ್ಸರ್. ಲಯನ್ಸ್, ಲಯನ್ಸ್ ಇಸ್ ನಾಟ್ ಆನ್ಸರ್. ದ ಆನ್ಸರ್ ಈಸ್ ಎ, ಲಯನಿಸ್. ಸಿಂಹಿಣಿ ಅಂತ ಕನ್ನಡದಲ್ಲಿ ಕರಿತೀವಿ ನಾವು ಇದಕ್ಕೆ. ಓಕೆ, ಸಿಂಹನ ಲಿಂಗ ಕೇಳಿದರೆ ಸಿಂಹದ ಲಿಂಗ ಯಾವ್ದು ಬರುತ್ತೆ ನಮಗೆ? ಸಿಂಹಿಣಿ. ದ ಜೆಂಡರ್ ಆಫ್ ಲಯನ್ ಈಸ್ ಲಯನೀಸ್. ನೆಕ್ಸ್ಟ್ 28th question. The 28th question is related to your syllabus chapter. ಓಕೆ, 28ನೇ ಪ್ರಶ್ನೆ ನಿಮ್ಮ ಗದ್ಯಕ್ಕೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಏನಿದೆ ಅದಕ್ಕೆ ಸಂಬಂಧಪಟ್ಟಿದ ಹಾಗೆ ಕೊಟ್ಟಿದ್ದಾರೆ ಅವರು.
Yes, the question. Ramana Maharshi called his cow. ರಮಣ ಮಹರ್ಷಿಯವರು ತಮ್ಮ ಹಸು ಏನಂತ ಕರೀತಾ ಇದ್ರು ನೋಡೋಣ. ಗೌ, ಮಿಂಚು, ಗಂಗಾ, ಲಕ್ಷ್ಮಿ. ಇದಕ್ಕೆ ಆನ್ಸರ್ ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಆನ್ಸರ್ ಗೊತ್ತಿದೆ. ಆ್ಯಂಡ್ ವೆರಿ ಗುಡ್, ವೆರಿ ಗುಡ್ ಲೆಸನ್. ಲವ್ ಫಾರ್ ಅನಿಮಲ್ಸ್ ಇದೆಯಲ್ಲ, ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್. ಎಸ್, ದ ಫಸ್ಟ್ ಲೆಸನ್ ಆ್ಯಂಡ್ ಇಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಲೆಸನ್ ಆ್ಯಂಡ್ ಕ್ವೈಟ್ ಆಲ್ಸೋ ಡೆಡ್ ಈಸಿ. ರಮಣ ಮಹರ್ಷಿ ಕಾಲ್ಡ್ ಹಿಸ್ ಕೌ, ದ ಆನ್ಸರ್ ಈಸ್ ಡಿ, ಲಕ್ಷ್ಮಿ. ತನ್ನ ಹಸುಗೆ ಅವ್ರು ಏನಂತ ಕರಿತಿದ್ರು, ಅವರು ಲಕ್ಷ್ಮಿ ಅಂತ ಕರಿತಾ ಇದ್ರು. ಸಾರಿ. 29th question. I am angry dash you. Again, it is related to what for you? Grammar. ಈಗ ಮತ್ತೆ ಗ್ರಾಮರಿಗೆ ಸಂಬಂಧಪಟ್ಟ ಬಂದಿದೆ. ಐ ಆಮ್ ಆ್ಯಂಗ್ರಿ ಡ್ಯಾಶ್ ಯು, ನಾನು ನಿಮ್ಮ ಮೇಲೆ ಕೋಪ ಇದ್ದೀನಿ ಅಂತ ಕರಿತೀವಲ್ವಾ. ಎಸ್, ಐ ಆಮ್ ಆ್ಯಂಗ್ರಿ ಡ್ಯಾಶ್ ಯು. ಆನ್ಸರ್ ಆನ್. ಆಪ್ಷನ್ ಎ, ಆಪ್ಷನ್ ಬಿ ಟು, ಆಪ್ಷನ್ ಸಿ ವಿತ್, ಆಪ್ಷನ್ ಡಿ ಇನ್. ಎಸ್, ಐ ಆಮ್ ಆ್ಯಂಗ್ರಿ ಡ್ಯಾಶ್ ಯು. ಆನ್ಸರ್ ಯಾವುದು? ಫಸ್ಟು ನಿಮಗೆ ಗೊತ್ತಿರಬೇಕು, ಆನ್ ಅಂದರೆ ಏನು, ಮೇಲೆ, ಟು ಅಂದರೆ ಮೂಲಕ, ವಿತ್ ಅಂದರೆ ಜೊತೆಗೆ, ಇನ್ನಂದರೆ ಒಳಗೆ ಅಲ್ವಾ. ಸೊ ಐ ಆಮ್ ಆ್ಯಂಗ್ರಿ ವಿತ್ ಯು, ನಾನು ಇನ್ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ. ಇಸ್ ಇಟ್? ದಿಸ್ ಇಸ್ ದ ಆನ್ಸರ್, ದಟ್ ಈಸ್ ದ ವಿತ್. ನೆಕ್ಸ್ಟ್ 30 questions. ರಾಜು ಈಸ್ ಡ್ಯಾಶ್ MLA ಅಂತ ಕೇಳಿದ್ದಾರೆ. ಇಲ್ಲಿ ನಮಗೆ ಆರ್ಟಿಕಲ್ಸ್ ಅಂತ ಯೂಸ್ ಮಾಡಿದ್ದೀವಿ. ಆರ್ಟಿಕಲ್ಸ್ ಯೂಸ್ ಮಾಡಿದ್ದಾರೆ. ನಿಮಗೆ ಗೊತ್ತಿದೆ, 2 types ಆಫ್ ಆರ್ಟಿಕಲ್ಸ್ ಇದೆ, ಡೆಫಿನೆಟ್ ಆರ್ಟಿಕಲ್ಸ್ ಆ್ಯಂಡ್ ಇನ್ಡೆಫಿನೆಟ್ ಆರ್ಟಿಕಲ್ಸ್ ಅಂತ ಕರಿತೀವಿ. ಓಕೆ, ಲೆಟ್ಸ್ ಸಿ. ಎ, ಆಪ್ಷನ್ ಎ, ಆಪ್ಷನ್ ಬಿ ಆನ್, ಆಪ್ಷನ್ ಸಿ ದ, ಆಪ್ಷನ್ ಡಿ ಆನ್. ನಮಗೆ ಆರ್ಟಿಕಲ್ ಇರಿಸಿದೆ ಯಾವುದು? ಎ ಆ್ಯಂಡ್ ದ ಅಲ್ವಾ. ಆನ್ ಆನ್ಸರ್ ಅಲ್ಲ, ಇಟ್ ಇಸ್ ನಾಟ್ ಅನ್ ಆರ್ಟಿಕಲ್. ಆರ್ಟಿಕಲ್ ಎ ಆನ್ ಆಗೋದೇ ಇಲ್ಲ. ಸೊ ಆಪ್ಷನ್ ಡಿ ಈಸ್ ನಾಟ್ ಅ ಆನ್ಸರ್. ರಾಜು ಈಸ್ ಡ್ಯಾಶ್ MLA. ಕೆಲವರಿಗೆ ತುಂಬ ಕನ್ಫ್ಯೂಷನ್ ಇದು ಆರ್ಟಿಕಲ್ಸಲ್ಲಿ, ಎ ಆ್ಯಂಡ್ ದಲ್ಲಿ ಅಲ್ವಾ. ಸೊ ಎ ಆ್ಯಂಡ್ ಅಲ್ಲಿ ತುಂಬ ಕನ್ಫ್ಯೂಷನ್ ಆಗುತ್ತೆ. ದ ವರ್ಡ್ ವಿಚ್ ಇಸ್ ಹ್ಯಾವಿಂಗ್ ಅ ಪ್ರೊನೌನ್ಸಿಯೇಷನ್, ದ ವರ್ಡ್ ವಿಲ್ ಬಿ ಇನ್ ದ ಕಾನ್ಸನೆಂಟ್ ಬಟ್ ಪ್ರೊನೌನ್ಸಿಯೇಷನ್ ವಿಲ್ ಬಿ ಇನ್ ಆನ್ ಓವಲ್. ಅಂದರೆ ಉಚ್ಚಾರಣೆ ಮಾಡೋ ಅಕ್ಷರ ಇದೆಯಲ್ವಾ, ಅದು ನಮಗೆ ಫಾರ್ ಎಕ್ಸಾಂಪಲ್ ಅದು ಯಾವುದಿರುತ್ತೆ, ಕಾನ್ಸನೆಂಟ್ ಇರುತ್ತೆ, ಉಚ್ಚರಿಸಿದಾಗ ಓವಲ್ಸ್ ಬರುತ್ತೆ ನಮಗೆ. ಓವಲ್ಸ್ ಯಾವುದಲ್ಲ, AEIOU ಓವಲ್ಸ್ ನಿಮಗೆ ಗೊತ್ತು ಚೆನ್ನಾಗಿ. ಅದರಲ್ಲಿ ಉಚ್ಚಾರಣೆ ಮಾಡಿದಾಗ ಯಾವ ಥರ ಬರಿಬೇಕು ಆನ್ಸರು, ಮತ್ತು ಕಾನ್ಸನೆಂಟ್ ಇದ್ದಾಗ ಏನು ಮಾಡಬೇಕು ಅಂತ ಇಲ್ಲಿ ನೋಡಿ. ಫಸ್ಟ್ ಇಲ್ಲಿ ನಮಗೇನು ಕೊಟ್ಟಿದ್ದಾನೆ, ಎಮ್ ಅಂತ ಕೊಟ್ಟಿದ್ದಾರಲ್ವಾ, MLA. ಎಮ್ ಅಲ್ಲಿ ಯಾವ ವರ್ಡು ಪ್ರೊನೌನ್ಸಿಯೇಷನಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಅಲ್ಲಿ ನಿಮಗೆ ಕಾನ್ಸನೆಂಟ್ಸ್ ಯಾವ್ದು ಬರಿಬೇಕು ಆರ್ಟಿಕಲ್ಸಲ್ಲಿ ಅಂತ ಗೊತ್ತಾಗುತ್ತೆ. ಇಟ್ ಈಸ್ ವೆರಿ ಈಸಿ ಬಿಕಾಸ್ ವಿ ಆರ್ ಗೋಯಿಂಗ್ ಟು ದ ವರ್ಡ್ ವಿಚ್ ಇಸ್ ಪ್ರೊನೌನ್ಸ್ಡ್. ಇಫ್ ದ ವರ್ಡ್ ಈಸ್ ಬಿಫೋರ್ ಇಟ್ ಈಸ್ an consonant, while pronouncing it will be an oval. Okay, Raju is dash MLA. Raju is an MLA. An am ಅಲ್ಲಿ ಯಾವ ಪ್ರೊನೌನ್ಸಿಯೇಷನ್ ಹೋಗುತ್ತೆ ನೋಡಿ, ಸೊ ರಾಜು ಈಸ್ ಡ್ಯಾಶ್, ಆನ್ಸರ್ ಈಸ್ ಬಿ, ದಟ್ ಈಸ್ an MLA. ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಓಕೆ, ಕ್ವೆಶ್ಚನ್ 31. Prem's letter to the president of Grama Sabha requested them. Yes, it is a beautiful lesson between two friends, how the child is saving about a nature. ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್ ಇದು. ಅವನು ತನ್ನ ಪರಿಸರ ಪ್ರೇಮವನ್ನು ಹೇಗೆ ವ್ಯಕ್ತಪಡಿಸಿದ ನೋಡಿ ಆ ಲೆಸನ್ಗಳಲ್ಲಿ. ಎಸ್, ಆಪ್ಷನ್ ಎ, ನಾಟ್ ಟು ಕಟ್ ಡೌನ್ ದ ಟ್ರೀಸ್, ಆಪ್ಷನ್ ಬಿ, ಟು ಕಟ್ ಡೌನ್ ದ ಟ್ರೀಸ್, ಆಪ್ಷನ್ ಸಿ, ಟು ಕಿಲ್ ದ ಆನಿಮಲ್ಸ್, ಆಪ್ಷನ್ ಡಿ, ಟು ಸೆಲ್ ದ ಟ್ರೀಸ್. ಇದು ಅಗೇನ್ ದಿಸ್ ವಾಟ್ ಕ್ವಶನ್ಸ್ ಇಟ್ ಈಸ್ ರಿಲೇಟೆಡ್ ಟು ಯುವರ್ ಸಿಲೆಬಸ್. ನಿಮ್ಮ ಸಿಲೆಬಸ್ ಏನು ಕೊಟ್ಟಿದ್ದಾರೆ ಸೇಮ್ ಕ್ವಶನ್ಸ್ ಅವರು ಲಾಸ್ಟ್ ಟೈಮ್ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಇಟ್ ಈಸ್ ರಿಲೇಟೆಡ್ ಟು ಯುವರ್ ಸಿಲೆಬಸ್. ಸೊ Prem's letter to the president Grama Sabha requested. Prem has wrote a letter to the Grama Sabha. In that letter, the whole concept is, let's see what is there in the options. Not to cut down the trees, to cut down the trees, to kill the animals, to sell the trees.
His main intention was not to cut down the trees. ಸಿಲೆಬಸಲ್ಲಿ ಏನು ಕೊಟ್ಟಿದ್ರು ಅಂತ ಹೇಳಿದ್ರೆ ಮರಗಳ ಬಗ್ಗೆ ಕಡಿಯೋದನ್ನು ನಿಲ್ಲಿಸುವುದು. ಓಕೆ, ಸೊ ದ ಮೇನ್ ಆಪ್ಷನ್ ಈಸ್ ಆಪ್ಷನ್ ಎ, ದಟ್ ಈಸ್ ನಾಟ್ ಟು ಕಟ್ ಡೌನ್ ದ ಟ್ರೀಸ್ ಬಿಕಾಸ್ ಪ್ರೇಮ್ ನ್ಯೂ ದಟ್ there is going to destroy the forest. So he thought to write a letter to the ಗ್ರಾಮ ಸಭಾ. ಪ್ರೇಮಿಗೆ ಗೊತ್ತಾಯಿತು ಕಾಡನ್ನ ನಾಶ ಮಾಡ್ತೀನಿ ಅಂತ. ಅದಕ್ಕೆ ಏನು ಮಾಡಿದ್ರು ಅವರು, ಪ್ರೇಮ್ ಏನು ಮಾಡ್ದ ಹೋಗಿ ಗ್ರಾಮ ಸಭಾ ಅವರಿಗೆ ಪತ್ರ ಬರೆಯೋಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿ ಆಪ್ಷನ್ ಏನು ಕೇಳಿದ್ದಾರೆ, ಯಾವುದಕ್ಕೆ ಪತ್ರ ಬರೆದ, ಗ್ರಾಮ ಸಭಾಕ್ಕೆ ಯಾವುದ್ರ ಸಂಬಂಧಪಟ್ಟ ಪತ್ರ? ನಾಟ್ ಟು ಕಟ್ ಡೌನ್ ದ ಟ್ರೀಸ್. ಹಿ ರೋಟ್ ದ ಲೆಟರ್ಸ್ ರಿಲೇಟೆಡ್ ಟು ನಾಟ್ ಟು ಕಟ್ ಡೌನ್ ದ ಟ್ರೀಸ್. ನೆಕ್ಸ್ಟ್ ಕ್ವಶನ್, fill in the blanks choosing the correct question word. ಇಲ್ಲಿ question. ಈಗ first of all moving to the questions. Yes, dash tweet do you like? Option A 1, option B why, option C where, option D which. ಇಲ್ಲಿ ಏನು ಕೇಳಿದ್ದಾನೆ, WH questions ಅಂತ ಕರಿತೀವಿ ನಾವು. ಓಕೆ, ವಾಟ್, ವಿಚ್, when, ವೇರ್, why, how, whom, whose, ಇದೆಲ್ಲ ನಾವೇನು WH ಕ್ವಶನ್ ಅಂತ ಕರೀತೀವಿ. ಹೌ ಮೆನಿ, ಹೌ ಮಚ್. ಸೊ ಕ್ವಶನ್ ಓದೋಣ. ಡಾಸ್ ಸ್ವೀಟ್ ಡೂ ಯು ಲೈಕ್? ಲೆಟ್ಸ್ ಸಿ ದ ಆಪ್ಷನ್ಸ್ ಮೀನಿಂಗ್. ಆಪ್ಷನ್ ಎ ವೆನ್, ವೆನ್ ಮೀನ್ಸ್ ಕನ್ನಡ ಯಾವಾಗ. ಆಪ್ಷನ್ ಬಿ ವೈ, ಏಕೆ. ಆಪ್ಷನ್ ಸಿ ವೇರ್, ಎಲ್ಲಿ. ಆಪ್ಷನ್ ಡಿ ವಿಚ್, ಯಾವುದು. ಇಸ್ ಇಟ್ ಕ್ವಶನ್? ವಾಟ್ ಇಸ್ ದ ಕ್ವಶನ್ ಇಸ್ ರಿಪೀಟಿಂಗ್. ಕ್ವಶನ್ ಯಾವುದು ಬರುತ್ತೆ? ಡ್ಯಾಶ್ ಸ್ವೀಟ್ ಡೂ ಯು ಲೈಕ್? ನಿನಗೆ ಯಾವ ಸ್ವೀಟ್ ತುಂಬ ಇಷ್ಟ. ಇಸ್ ಇಟ್? ಎಸ್. ಯಾ, ವಿಚ್ ಇಸ್ ದ ರೈಟ್ ವರ್ಡ್? ದ ರೈಟ್ ವರ್ಡ್ ಈಸ್ ಆಪ್ಷನ್ ಡಿ, ದಟ್ ಇಸ್ ಆನ್ಸರ್ ವೇಟ್. ನೆಕ್ಸ್ಟ್ 33 ಕ್ವಶನ್ಸ್. ಆಡ್ ಸುಟೇಬಲ್ ಪ್ರಿಫಿಕ್ಸ್ ಟು ದ ವರ್ಡ್ ಲಕ್ಕಿ. ಅಂದರೆ ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್. ಪ್ರಿಫಿಕ್ಸ್ ಸಫಿಕ್ಸ್ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಪ್ರಿಫಿಕ್ಸಲ್ಲಿ ಬಿಫೋರ್ ವಿ ಆರ್ ಆ್ಯಡಿಂಗ್ ದ ವರ್ಡ್ ಸಫಿಕ್ಸ್, ಆಫ್ಟರ್ ದ ವರ್ಡ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ಅ ವರ್ಡ್. ಎಕ್ಸಾಂಪಲ್, ನಾನೀಗ ಜಸ್ಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಅಬೌಟ್ ಅ ಪ್ರಿಫಿಕ್ಸ್. ಸಿ ಇಯರ್ ದರ್ ಆರ್ ಗಿವನ್ ದ ಕ್ವಶನ್, ಲೆಟ್ ಇಟ್ ಬಿ. ನಮಗೆ ಒಂದು ವರ್ಡ್ ಪ್ರಿಫಿಕ್ಸಲ್ಲಿ ಹ್ಯಾಪಿ ತೊಗೊತೀನಿ. ಫಾರ್ ದಿಸ್, ಬಿಫೋರ್ ದ ವರ್ಡ್, ಈ ವರ್ಡ್ಗಿಂತ ಮುಂಚೆ ಐ ಆಮ್ ಯೂಸಿಂಗ್ ಅಂಡ್, ದೆನ್ ಐ ಆಮ್ ಗೋಯಿಂಗ್ ಟು ಹ್ಯಾಡ್ ಅ ಹ್ಯಾಪಿ, ಅನ್ಹ್ಯಾಪಿ. ಓಕೆ, ದಿಸ್ ವಿ ಕಾಲ್ ಆಸ್ ಅ ಪ್ರಿಫಿಕ್ಸ್. ಈಗ ಸಫಿಕ್ಸ್ ಯೂಸ್ ಮಾಡ್ತೀವಿ. ಸಫಿಕ್ಸ್, ಸಫಿಕ್ಸ್ ಅಂಡರ್, ದಿಸ್ ಇಸ್ ದ ವರ್ಡ್. ಅಗೇನ್ ಐ ಆಮ್ ಗೋಯಿಂಗ್ ಟು ಜಾಯಿನ್ ನೆಕ್ಸ್ಟ್ ವರ್ಡ್, ಅಂಡರ್ಸ್ಟ್ಯಾಂಡ್. ದಿಸ್ ವಿ ಕಾಲ್ ಆಸ್ ಅ ಸಫಿಕ್ಸ್. ಓಕೆ, ಎಷ್ಟೇ ಇರೋದು. ಪ್ರಿಫಿಕ್ಸ್ ಯಾವ್ದು ಬರುತ್ತೆ? ಸಮ್ ಪ್ರಿಫಿಕ್ಸ್ ಲೈಕ್ಸ್ ಅನ್, ಏಮ್, ಎನ್, ಏರ್ ಇದಂತ ಬರ್ತೀವಿ. ಓಕೆ, ಇಲ್ಲಿ ಆಪ್ಷನ್ಸ್ ನೋಡೋಣ. ಎ ಇನ್ ಲಕ್ಕಿ, ಆಪ್ಷನ್ ಬಿ ಇಮ್ ಲಕ್ಕಿ, ಆಪ್ಷನ್ ಸಿ ಅನ್ಲಕ್ಕಿ, ಆಪ್ಷನ್ ಡಿ ಡಿಸ್ ಲಕ್ಕಿ. ವಾಟ್ ಇಸ್ ಅ ಕ್ವಶನ್? ಅ ಸುಟೇಬಲ್ ಪ್ರಿಫಿಕ್ಸ್ ಟು ದ ಲಕ್ಕಿ. ಲಕ್ಕಿಗೆ ಸುಟೇಬಲ್ ಪ್ರಿಫಿಕ್ಷನ್ ಯಾವುದು? ದ ವರ್ಡ್ ಈಸ್ ಲಕ್ಕಿ. ದ ಆನ್ಸರ್ ಈಸ್ ಅನ್ಲಕ್ಕಿ. ದಟ್ ಈಸ್ ಆಪ್ಷನ್ ಸಿ. The next question, write the plural of word child. What is the meaning of plural? Bahuvachana. Two types of plural we are having regular plurals, is it? Singular and plural. ಏಕವಚನ ಇನ್ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಇನ್ನೊಂದು ಬಹುವಚನ. ಪ್ಲೂರಲ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ, ಕನ್ನಡದಲ್ಲಿ ನಾವು ಬಹುವಚನ ಅಂತ ಯೂಸ್ ಮಾಡ್ತೀವಿ. ಎಸ್, ರೈಟ್ ದ ಪ್ಲೂರಲ್ ಆಫ್ ಚೈಲ್ಡ್ ಅಂತ ಕೇಳಿದ್ದಾರೆ. Child is a singular, ಏಕವಚನ. Yes, option A childs, option B children, option C children's, option D children's. Yes, what is the answer? Write the plural of child, children. Is it? Child, children is the present tense. ಹೌದಾ ಇಲ್ಲ ನಮಗೆ? Yes, answer is child, children. ಚೈಲ್ಡ್ ಅಂದರೆ ಒಂದು, ಚಿಲ್ಡ್ರನ್ ಅಂದರೆ ಜಾಸ್ತಿ. ಇಸ್ ಇಟ್? ನೆಕ್ಸ್ಟ್, ರೈಟ್ ದ ಮೀನಿಂಗ್ ಆಫ್ ರಿಯಲೈಸ್ಡ್. ರಿಯಲೈಸ್ಡ್ನ ಮೀನಿಂಗ್ ಬರೀಬೇಕಂತೆ. ಅರ್ಥ, ಸಿನೋನಿಮಸ್ ಅಂತ ಕರಿತೀವಿ ನಾವು ವರ್ಡ್. ವಿ ಆರ್ ಯೂಸಿಂಗ್ ದ ವರ್ಡ್ ಇನ್ ಇಂಗ್ಲೀಷ್ ಸಿನೋನಿಮಸ್. ಓಕೆ, ಆಪ್ಷನ್ ಎ
recorded, option B remembered, option C rebelled, option C understood. ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ರೆಕಾರ್ಡೆಡ್, ಎಸ್, ರೆಕಾರ್ಡೆಡ್ ಮೀನ್ಸ್ ದಾಖಲಾಗಿಸುವುದು. ನೆಕ್ಸ್ಟ್ ರಿಮೆಂಬರ್ಡ್, ಜ್ಞಾಪಿಸುವುದು. ರೆಬಲ್ಡ್, ರೆಬಲ್ಡ್ ಮೀನ್ಸ್ ದಿಸ್ ಒನ್ ವಾಟ್ ವಿ ಕಾಲ್ ರಿವೋಲ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಅಂಡರ್ಸ್ಟುಡ್, ಅರ್ಥ ಆಯಿತು. ಏನು ಕೇಳಿದ್ದಾನೆ? ರಿಯಲೈಸ್ ದ ಮೀನಿಂಗ್ ಈಸ್ ಆಪ್ಷನ್ ಡಿ, ದಟ್ ಈಸ್ ಅಂಡರ್ಸ್ಟುಡ್. Yes, 36th question. Lata Mangeshkar was a great singer. Identified the adjective. ನಿಮಗೆ ಹೇಳಿದೆ ನಾನು, adjective is a word which describes noun or a pronoun. Okay? Yes. Option A great, option B Lata Mangeshkar, option C was, option D singer. ಈಗ ನೋಡೋಣ. ಆಪ್ಷನ್ ಬಿ ಲತಾ ಮಂಗೇಶ್ಕರ್ ಈಸ್ ಅ ನೌನ್, ವಾಸ್ ಇಸ್ ಅ ಹೆಲ್ಪಿಂಗ್ ವರ್ಬ್ಸ್, ಸಿಂಗರ್ ಈಸ್ ಅ ವರ್ಬ್, ನೆಕ್ಸ್ಟ್ ಗ್ರೇಟ್ ಈಸ್ ಅನ್ ಆಡ್ಜೆಕ್ಟಿವ್. ಲತಾ ಮಂಗೇಶ್ಕರ್ ಬಗ್ಗೆ ಏನು ಹೇಳ್ತಾರೆ? ಲತಾ ಮಂಗೇಶ್ಕರು ಒಬ್ಬ ಒಂದು ಶ್ರೇಷ್ಠ ಗಾಯಕಿ ಅಂತ ಹೇಳಿದಾರಲ್ವಾ. ಸೊ ಲತಾ ಮಂಗೇಶ್ಕರ್ ಬಗ್ಗೆ ಯಾವ್ದು ಹೇಳಿದ್ದಾರೆ? ಶ್ರೇಷ್ಠವಾದ ಗಾಯಕಿ. ದಿಸ್ ಈಸ್ ಡಿಸ್ಕ್ರೈಬಿಂಗ್, ಅವ್ರ ಬಗ್ಗೆ ಏನು ಡಿಸ್ಕ್ರೈಬ್ ಮಾಡ್ತಾರೆ? ಒಂದು ಶ್ರೇಷ್ಠವಾದ ಒಂದು ಗಾಯಕಿ. ದಿಸ್ ವಿ ಕಾಲ್ ಆಸ್ ಆನ್ ಆಡ್ಜೆಕ್ಟಿವ್. ಲತಾ ಮಂಗೇಶ್ಕರು ನೌನು, ವಾಸ್ ಹೆಲ್ಪಿಂಗ್ ವರ್ಬ್, ಸಿಂಗರ್ ಈಸ್ ಅ ವರ್ಬ್. ನಮಗೆ ಕೇಳಿದ್ದು ವರ್ಬ್, ಏನು ಕೇಳಿಲ್ಲ. ಗ್ರೇಟ್ ಈಸ್ ಆನ್ ಆಡ್ಜೆಕ್ಟಿವ್. ಲತಾ ಮಂಗೇಶ್ಕರ್ ಬಗ್ಗೆ ಏನು ಹೇಳ್ತಿದ್ದಾರೆ? ಶಿ ಈಸ್ ವೆರಿ ಗ್ರೇಟ್, ಗ್ರೇಟ್ ಗ್ರೇಟ್ ಅಂತ ಹೇಳ್ತಾರೆ. ಸೊ ದಟ್ ಟೆಲ್ಲಿಂಗ್ ಇಟ್ ಈಸ್ ಡಿಸ್ಕ್ರೈಬಿಂಗ್ ದಟ್ ಲತಾ ಮಂಗೇಶ್ಕರ್ ಈಸ್ ಅ ಗ್ರೇಟ್. ದಟ್ ಈಸ್ ಅ ಆಪ್ಷನ್ ಎ. ನೆಕ್ಸ್ಟ್ 37 ಕ್ವಶನ್. ಚೂಸ್ ದ ಕಾಂಟ್ರಾಕ್ಟ್ ಶಾರ್ಟ್ ಫಾರ್ಮ್ ಆಫ್ ಡಸ್ ನಾಟ್. ಇದು ವೆರಿ ಈಸಿ, ಎಷ್ಟು ಈಸಿ, ಕ್ವೈಟ್ ಡೆಡ್ ಈಸಿ. ಡಸ್ ನಾಟ್ನ ಶಾರ್ಟ್ ಫಾರ್ಮ್ ತಗೋಬೇಕು. ಆಪ್ಷನ್ ಎ ಡೋಂಟ್, ಆಪ್ಷನ್ ಬಿ ಡಸಂಟ್, ಆಪ್ಷನ್ ಸಿ ಡಿಡಂಟ್, ಆಪ್ಷನ್ ಡಿ ಡಸ್ಟ್. ಇದು ಎಷ್ಟು ಈಸಿ ಅಂತೆ. ಜಸ್ಟ್ ಫಸ್ಟ್ ಯು ಹ್ಯಾವ್ ಟು ಸಿ ದಿಸ್ ವರ್ಡ್. ಈ ವರ್ಡ್ನ ಫಸ್ಟ್ ನೋಡ್ಕೊಳ್ಳಿ. ಈ ವರ್ಡ್ ಇಲ್ಲೆಲ್ಲಾದರೂ ಇದೆಯಾ ಅಂತ ನೋಡ್ಕೊಳ್ಳಿ. ಅದಕ್ಕೆ NOT, ನಾಟ್ ನೆಗೆಟಿವ್ ಫಾರ್ಮ್ ಅಂತ ಕರಿತೀವಿ. ಓನ ರಿಮೂವ್ ಮಾಡಿ ಅಫಸ್ಟ್ರಫಿ ಮಧ್ಯೆ ಇದ್ದರೆ ದಟ್ ಈಸ್ ದ ಆನ್ಸರ್. ಸೊ ವಿಚ್ ಈಸ್ ಅವರ್ ಆನ್ಸರ್? ಅವರ್ ಆನ್ಸರ್ ಈಸ್ ಬಿ, ದಟ್ ಈಸ್ ಡಸ್ ನಾಟ್. ಫಸ್ಟ್ ಯು ಹ್ಯಾವ್ ಟು ಸಿ ದ ವರ್ಡ್ ವಾಟ್ ದೇ ಆರ್ ಗಿವನ್ ಇನ್ ದ ಕ್ವೆಶನ್ಸಲ್ಲಿ ಏನು ಕೊಟ್ಟಿದ್ದಾರೆ ಫಸ್ಟ್ ಓದ್ ನೋಡಿ. ಆ ವರ್ಡಿಗೆ ಸಂಬಂಧಪಟ್ಟಿದ್ದು ಡಸ್ ನಾಟ್ ಇದ್ದಾಗ ಡಸಂಟ್ ಅಂತ ಬರೀಬೇಕು ನಾವು. ಇನ್ ಕೇಸ್ ಇಫ್ ದೇ ಗಿವ್ ಡಿಡ್ ನಾಟ್ ಅಂದಾಗ ಡಿಡಂಟ್ ಅಂತ ಯೂಸ್ ಮಾಡ್ಕೊಬೇಕು. ಓಕೆ, ದಿಸ್ ಇಸ್ ದ ಶಾರ್ಟ್ ಫಾರ್ಮ್. ಇಟ್ ಓನ್ ಕಮ್ ಹಿಯರ್, ಯಾಕಂದರೆ ಇಲ್ಲಿ ಶಾರ್ಟ್ ಫಾರ್ಮಲ್ಲಿ ನಮಗೆ ಎನ್ ಇಲ್ಲ. ಸೊ ಎನ್ ಇಸ್ ಎರಸ್, ದಿಸ್ ಇಸ್ ನಾಟ್ ಅ ಆನ್ಸರ್. ನೆಕ್ಸ್ಟ್, ಯು ವಿಲ್ ಸಕ್ಸೀಡ್ ಡ್ಯಾಶ್ ಯು ವರ್ಕ್ ಹಾರ್ಡ್. ಯು ವಿಲ್ ಸಕ್ಸೀಡ್ ಡ್ಯಾಶ್ ಯು ವರ್ಕ್ ಹಾರ್ಡ್. ಸುಟೇಬಲ್ ವರ್ಡ್ಸ್ ಅಂತ ಕರಿತೀವಿ. ಇದಕ್ಕೆ ಒಂದು ಸೂಕ್ತವಾದ ಪದಗಳನ್ನ ಬರೀಬೇಕಂತ ಹೇಳಿದ್ದಾರೆ. ಎಸ್, ಆಪ್ಷನ್ ಎ ಬಟ್, ಆಪ್ಷನ್ ಬಿ ಅಂಟ್, option C if, option D before. See the sentence, very good sentence, is it? You will succeed dash you work hard. Yes, ನೀ ಜಯಗಳಿಸಬೇಕಾದ್ರೆ ಏನು ಮಾಡಬೇಕು? ವರ್ಕ್ ಹಾರ್ಡ್ ಮಾಡಬೇಕು ಅಲ್ಲ. ಇಫ್ ಯು ಸಕ್ಸೀಡ್, yes, if you succeed dash work hard. You will succeed, you work hard. ಆನ್ಸರ್ ಯಾವುದಾಗುತ್ತೆ? ಯು ವಿಲ್ ಸಕ್ಸೀಡ್ ಬಟ್ ಯು ವರ್ಕ್ ಹಾರ್ಡ್. ನಾವು ಯಾವುದೇ ಒಂದು ಜಯಗಳಿಸ್ಬೇಕಾದ್ರೆ ಏನು ಮಾಡಬೇಕು? ಶ್ರಮ ಪಡಬೇಕಲ್ವಾ? ಎಸ್, ಆ್ಯಂಡು ಆಗಲ್ಲ, ಇಫು ಆಗಲ್ಲ, ಬಿಫೋರ್ ಆಗಲ್ಲ. ಯು ವಿಲ್ ಸಕ್ಸೀಡ್ ಬಟ್ ಯು ವರ್ಕ್ ಹಾರ್ಡ್. ಆಪ್ಷನ್ ಎ ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ದ 39th ಕ್ವೆಶನ್ಸ್. ಸೆಲೆಕ್ಟ್ ದ ಕರೆಕ್ಟ್ ಸೆಂಟೆನ್ಸ್ ಅಂತ ಕೇಳಿದ್ದಾನೆ. ಇದಕ್ಕೆ ಸೂಕ್ತವಾದ ಒಂದು ಸೆಂಟೆನ್ಸ್ನ ಕರೆಕ್ಟ್ ಮಾಡೋದು. ರೀಅರೇಂಜಿಂಗ್ ದ ಸೆಂಟೆನ್ಸಸ್ ಅಂತ ಕರಿತೀವಿ ನಾವು ಇದಕ್ಕೆ. ಓಕೆ, ವಾಕ್ಯಗಳನ್ನು ಕ್ರಮಬದ್ಧವಾಗಿ ಬರೆಯುವುದಂತ. ನಿಮಗೆ ಇಫ್ ಯು ಆರ್ ಹ್ಯಾವಿಂಗ್ ಎನಿ ಡೌಟ್ಸ್, ನಿಮಗೆ ಅದು ಸೆಂಟೆನ್ಸ್ ಮಾಡೋಕ್ಕೆ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ, ವೆರಿ ಗುಡ್, ವೆರಿ ಸಿಂಪಲ್ ಟ್ರಿಕ್ಸ್. ಏನು ಗೊತ್ತಾ? ಫಸ್ಟ್
Put the option number 1, 2, 3, 4. Give a number ಕೊಡಿ, ಇಲ್ಲ ಎನಿ ಆಲ್ಫಾಬೆಟ್ A B C D ಏನಾದರೂ ಆಲ್ಫಾಬೆಟ್ ಕೊಡಿ. ಅಗೇನ್ ಯು ಕ್ಯಾನ್ ಅರೇಂಜ್ ದ ವರ್ಡ್ಸ್. ಇದನ್ನು ಕರೆಕ್ಟಾಗಿ ನೀವು ಅರೇಂಜ್ ಮಾಡ್ಕೊಬೋದು. ಸೊ ಇಟ್ ಈಸ್ ಅ ಈಸಿ ಟ್ರಿಕ್ ಇನ್ ಎಕ್ಸಾಮಿನೇಷನ್. ನಿಮ್ಮ ಎಕ್ಸಾಮಿಗೆ ಒಂದು ಈಸಿ ಟ್ರಿಕ್ ಇದು. ನಮಗೆ ಆಪ್ಷನ್ ಕೊಟ್ಟಿದೆ ನೋಡಿ. ಆಪ್ಷನ್ ಎ, ಯು ಆರ್ ಪರ್ಮಿಟೆಡ್ ಟು ಲೀವ್ ದ ಆಫೀಸ್. ಆಪ್ಷನ್ ಬಿ, ಟು ಲೀವ್ ದ ಆಫೀಸ್ ಯು ಆರ್ ಪರ್ಮಿಟೆಡ್. ಆಪ್ಷನ್ ಸಿ, ಆರ್ ಪರ್ಮಿಟೆಡ್ ಯು ಟು ಲೀವ್ ದ ಆಫೀಸ್. ಆಪ್ಷನ್ ಡಿ, ಯು ಟು ಲೀವ್ ಆರ್ ಪರ್ಮಿಟೆಡ್ ದ ಆಫೀಸ್. ಈಗ ನಾನು ಹೇಳಿದೆ ನಿಮಗೆ ವೆರಿ ಯೂಸಿಂಗ್. ನೌ ಐ ಯೂಸ್ ಮೈ ಸಿಂಪಲ್ ಟ್ರಿಕ್ 1 2 3 ನಂಬರ್ ಕೋಡ್. ಸೇಮ್ ಥಿಂಗ್ ಯು ಸಿ. ಬಟ್ ವೈಲ್ ಡೂಯಿಂಗ್ ಅ ಆನ್ಸರ್, ನೀವು ಆನ್ಸರ್ ಮಾಡೋತ್ತಿಗೆ ನಿಮಗೆ ದಟ್ ಸೆಂಟೆನ್ಸ್ ಶುಡ್ ಆವ ಮೀನಿಂಗ್, ಅದಕ್ಕೆ ಮೀನಿಂಗ್ ಬಂದರೆ ಮಾತ್ರ ಕರೆಕ್ಟ್ ಆನ್ಸರ್ ಸಿಗುತ್ತೆ. ಫಸ್ಟ್, ಯು ಆರ್ ಪರ್ಮಿಟೆಡ್ ಟು ಲೀವ್ ದ ಆಫೀಸ್. ನಿನಗೀಗ ಆಫೀಸ್ ಬಿಡೋಕ್ಕೆ ಪರ್ಮಿಟೆಡ್ ಅಂತ ಹೇಳಿದ್ರೆ ಪರ್ಮಿಷನ್ ಕೊಟ್ಟಿದ್ದೀವಿ. ಯು ಟು ಲೀವ್ ದ ಆಫೀಸ್ ಯು ಆರ್ ಪರ್ಮಿಟೆಡ್. ಆಫೀಸಿಗೆ ಈಗ ನೀನು ಬಿಡೋದಕ್ಕೆ ಪರ್ಮಿಟೆಡ್ ಕೊಟ್ಟಿದೆ ಅಲ್ಲ. ನೆಕ್ಸ್ಟ್, ಆರ್ ಪರ್ಮಿಟೆಡ್ ಯು ಟು ಲೀವ್ ದ ಆಫೀಸ್. ಇಟ್ ಈಸ್ ನಾಟ್ ಅ ರೈಟ್ ಆನ್ಸರ್. ಇಟ್ ಈಸ್ ನಾಟ್ ಹ್ಯಾವಿಂಗ್ ಅ ಕರೆಕ್ಟ್ ಮೀನಿಂಗ್. ಯು ಟು ಲೀವ್ ಆರ್ ಪರ್ಮಿಟೆಡ್ ದ ಆಫೀಸ್. ಸೊ ಈ 4 ಸೇಮ್ ವರ್ಡ್ಸ್ ಬಂದಿದೆ, ಸೇಮ್ ಲೆಟರ್ಸ್ ಬಂದಿದೆ. ಬಟ್ ದೇ ಆರ್ ನಾಟ್ ಅರೇಂಜ್ಡ್ ಇನ್ ಅ ಪ್ರಾಪರ್ ವೇ. ಅವರ್ ಕರೆಕ್ಟ್ ಆನ್ಸರ್ ಗೋಸ್ ಟು ಯು ಆರ್ ಪರ್ಮಿಟೆಡ್ ಟು ಲೀವ್ ದ ಆಫೀಸ್. ನೋಡಿ, ಯು ಆರ್ ಪರ್ಮಿಟೆಡ್ ಟು ಲೀವ್ ದ. ಯು ಅಂದರೆ ಯಾರು? ನಾವು ಅಲ್ವಾ. ನೀನು ಆಫೀಸ್ನ ಬಿಡೋಕ್ಕೆ ಪರ್ಮಿಷನು ಕೊಟ್ಟಿದ್ದೀವಿ ಅಂತ ಕರೆಕ್ಟಾಗಿ ಬರುತ್ತೆ. ನೀನು ಆಫೀಸು ಬಿಡೋದಕ್ಕೆ. ನೋ, ಇಟ್ ಈಸ್ ನಾಟ್ ಅ ಮೀನಿಂಗ್, ಇಸ್ ಇಟ್? ಅದು ಮೀನಿಂಗ್ ಕೊಡಲ್ಲ, ಅರ್ಥ ಕೊಡಲ್ಲ. ನೆಕ್ಸ್ಟ್, ಲಾಸ್ಟ್ ಕ್ವಶನ್. ಹೋ ಹೌ ಪೇನ್ಫುಲ್ ಇಟ್ ಈಸ್. ನೋಡಿ, ಒಂದು ಹೇಳ್ತೀನಿ, ಜಸ್ಟ್ ಯು ಸಿ ದ ಎಕ್ಸ್ಕ್ಲಾಮೇಟರಿ ಮಾರ್ಕ್. ಇಲ್ಲೂ ಇದೆ, ಇಲ್ಲೂ ಇದೆ. ಸಿ ದ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಫಾರ್ ಅಸ್. ಹೋ ಹೌ ಪೇನ್ಫುಲ್ ಇಟ್ ಈಸ್. ದ ಅಬೋವ್ ಸೆಂಟೆನ್ಸ್ ಎಕ್ಸ್ಪ್ರೆಸ್ ದ ಫೀಲಿಂಗ್ ಆಫ್. ಇದು ಯಾವುದ್ರ ಬಗ್ಗೆ ಸೂಚನೆ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ ಈ ಸೆಂಟೆನ್ಸ್, ವಾಕ್ಯ. ಆಪ್ಷನ್ ಎ, ಜಾಯ್. ಆಪ್ಷನ್ ಬಿ, ಪ್ರೈಡ್. ಆಪ್ಷನ್ ಸಿ, ಅಡ್ಮಿರೇಷನ್. ಆಪ್ಷನ್ ಡಿ, ಸ್ಯಾಡ್ನೆಸ್. ಲೆಟ್ಸ್ ಸಿ ದ ಮೀನಿಂಗ್ ಇನ್ ಕನ್ನಡ. ಜಾಯ್ ಅಂದ್ರೇನು? ಸಂತೋಷ, ಆನಂದ ಅಲ್ವಾ. ಪ್ರೈಡ್ ಅಂದ್ರೆ ಏನು? ಹೆಮ್ಮೆ. ನೆಕ್ಸ್ಟ್, ಅಡ್ಮಿರೇಷನ್ ಅಂದರೆ ಏನು? ಫಾರ್ ಅಸ್ ಅಡ್ಮಿರೇಷನ್ ಅಂತ ಹೇಳಿದ್ರೆ ಅಭಿಮಾನ ಅಂತ ಕರಿತೀವಿ ನಾವು. ನೆಕ್ಸ್ಟ್, ಸ್ಯಾಡ್ನೆಸ್, ದುಃಖ. ಕ್ವಶನ್ ಏನು ಹೇಳುತ್ತೆ? ಹೋ ಹೌ ಪೇನ್ಫುಲ್ ಇಟ್ ಈಸ್ ಅಲ್ವಾ. ಪೇನ್ ಬಂದಾಗ ಹೌ ಪೇನ್ಫುಲ್ ಇಟ್ ಈಸ್. ಸಂತೋಷ ಬಗ್ಗೆ ಹೇಳ್ತಾ ಇಲ್ಲ, ಹೆಮ್ಮೆ ಬಗ್ಗೆ ಹೇಳ್ತಾ ಇಲ್ಲ. ನೆಕ್ಸ್ಟು ಅಡ್ಮಿರೇಷನ್ ಬಗ್ಗೆ ಹೇಳ್ತಾ, ಅಭಿಮಾನದ ಬಗ್ಗೆ ಹೇಳ್ತಾ. ಇಟ್ ಇಸ್ ಟೆಲ್ಲಿಂಗ್ ಅಬೌಟ್ ದ ಸ್ಟೇಜ್ ಇಸ್ ಅಬೌಟ್ ಅ ಸ್ಯಾಡ್ನೆಸ್. ದುಃಖದ ಬಗ್ಗೆ ಹೇಳುತ್ತೆ, ಹೌದಾ? ಸೊ ಇಟ್ ಇಸ್ ಟೆಲ್ಲಿಂಗ್ ಅಬೌಟ್ ಅ ಸ್ಯಾಡ್ನೆಸ್. ದವರ್ ಆನ್ಸರ್ ಈಸ್ ಅ ಡಿ. ಸೊ ವಿ ಹ್ಯಾವ್ ಸೀನ್ ಆಲ್ ಲಾಸ್ಟ್ ಇಯರ್ ಪ್ರೀವಿಯಸ್ ಕ್ವಶನ್ ಪೇಪರ್. ಅಂದರೆ 2022 ಕ್ವಶನ್ ಪೇಪರ್ ಫುಲ್ ಸಾಲ್ವ್ ಮಾಡಿದ್ದೀವಿ. ಇಟ್ ಈಸ್ ವೆರಿ ಡೆಡ್ ಈಸಿಯಾಗಿ ಬರುತ್ತೆ. ಯು ಕ್ಯಾನ್ ರೈಟ್ ದ ಆನ್ಸರ್, ಬಟ್ you should know the grammar as well as a touch in your syllabus. Syllabus-igu touch irbeku. I hope you all like this video. Yes, if you like our video, don't forget to give a like. Thank you for this giving a class. Thank you everyone.